ನನ್ನ ಮಗಳು ಫೇಸ್ ರಿವೀಲ್ ಈ ವಿಡಿಯೋದಲ್ಲಿ ಯಾವತ್ತು ಅಂತ ಹೇಳ್ತೀವಿ ಪಕ್ಕ. ರಿವೀಲ್ ಮಾಡ್ತೈತೆ ರಿವೀಲ್ ಅಂದ್ರೆ ಮಾಡ್ತೈತೆ. ನಿಲ್ಸಿಲ್ಲ ಬೇಬಿ 2 kg ಇದೆ ನೋಡು. ಗೊಂಬೆ ಫೇಸ್ ರಿವೀಲ್ ಆಗ್ತಾ ಇದೆ. ಹೋಯ್ತಲ್ಲ ನಿನಗೆ ಗೊತ್ತಿಲ್ಲ ಯಾವಾಗ ರಿವೀಲ್ ಅಂತ ನನಗೆ ತಾನೇ ಗೊತ್ತಿರೋದು. ನಂಗೆ ಸತ್ಯವಾಗ್ಲೂ ಹೆಸರುಗಳು ಗೊತ್ತೇ ಇಲ್ಲ ಬೇಬಿ. ಮಾಡ್ತೀಯೇನೋ ಈ ಹಣ್ಣು ಹೆಸರು ಏನು ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಕ್ಯೂಟಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನನ್ನ ಮಗಳು ಫೇಸ್ ಯಾವಾಗ ರಿವೀಲ್ ಅನ್ನೋದು ಕನ್ಫರ್ಮ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪಕ್ಕ ಹೇಳ್ತೀನಿ, ಶಾಕ್ ಆಗೋಗ್ತೀರಾ. ಶಾಕ್ ಜಾಸ್ತಿ ಬಿಲ್ಡಪ್ ಎಲ್ಲ ಬೇಡ ಹೇಳು. ಶಾಕ್ ಆಗ್ಬಿಡ್ತಾರಂತ ಜನರಲ್ಲ. ಬಿಲ್ಡಪ್ ಅಂದರೆ ಶಾಕ್ ಆಗ್ತಾರಂದಿದ್ದು ಜನರು ಬಿಡು, ಅವರು ಟೇಕ್ ಇಟ್ ಈಸಿ, ಅವ್ರು ಕಾಮಾಗಿ ತಾಣ್ತಾರೆ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಹೇಳಿದ್ದು ನೀನು ಶಾಕ್ ಆಗ್ತೀಯ ಅಂತ, ಯಾಕೆಂದರೆ ನಿನಗೆ ಗೊತ್ತಿಲ್ಲ ಯಾವಾಗ ರಿವೀಲ್ ಅಂತ ನನಗೆ ತಾನೇ ಗೊತ್ತಿರೋದು. ಯಾವಾಗ ಬಿಡ್ತಿದ್ಯಾ ಶಾಕ್ ಆಗ್ತಾರೆ ಅಂದರೆ? ಓಕೆ, ಒಂದಿಷ್ಟು ಗೆಸ್ ಮಾಡು ನೋಡೋಣ ಯಾವಾಗ ಮಾಡ್ತೀನಿ ಅಂತ. ಶಾಕ್ ಅಂತ ಅಂದರೆ 2 ಡೇಸಲ್ಲಿ ಮಾಡ್ತಿದ್ಯಾ? ಇವಾಗಲೇ ಹೇಳಿದ್ರೆ ಮಜಾ ಇರಲ್ಲ, ಕಂಪ್ಲೀಟ್ ಬ್ಲಾಗ್ ನಡಿಬೇಕು ತಾನೆ. ಈಗ ಮಾಡ್ತೀಯೇನೋ? ಇಲ್ಲ ಆಲ್ರೆಡಿ ಫೇಸ್ ಕವರ್ ಆಗಿದೆ ಗೊಂಬೆದು. ಓಕೆ, ಗೊಂಬೆ ಫೇಸ್ ಕವರ್ ಆಗಿದೆ, ಸೊ ಗೊಂಬೆ ಏನು ಕಾಣ್ತಾ ಇಲ್ಲ. ಓಕೆ, ಈಗ ಹೋಗ್ತಾ ಹೇಳ್ತೀನಿ. ಒಟ್ಟಲ್ಲಿ ಈ ವಿಡಿಯೋದಲ್ಲಿ ಕನ್ಫರ್ಮ್ ಆಗಿ ಹೇಳ್ತೀನಿ ನನ್ನ ಮಗಳು ಫೇಸ್ ಯಾವಾಗ ರಿವೀಲ್ ಅಂತ. ಓಕೆ, ಈಗ ಹೊರಡೋಣ. ಈಗ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ. ನನ್ನ ಎಳ್ಕ ಬಂದು ಇಲ್ಲಿ ವಿಡಿಯೋ ಮಾಡಿಸ್ಕೊತಿದ್ಯಾ ನೀನು? ಓಕೆ, ಈಗ ಸ್ವಲ್ಪ ಶಾಪಿಂಗ್ ಇದೆ ನೋಡಿ. ಅವ್ನು ಕರ್ಕ ಬಂದ ಬೈಲಿ ಒಂದು ವಿಡಿಯೋ ಐತೆ ಬೈಲಿ ಅರ್ಜೆಂಟ್ ಅಂತ. ಸ್ವಲ್ಪ ಕೆಲಸಗಳಿದೆ, ನಡಿ ಹೋಗೋಣ, ನಡ್ರಿ. ಓಕೆ, ಹೋಗೋದಕ್ಕೆ ರೆಡಿ. ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಹೊರಗಡೆ. ಆ್ಯಕ್ಚುಲಿ ನಾವು ಎಲ್ಲರೂ ಹೋಗೋ ಟೈಮಲ್ಲೇ ಈ ರೇಂಜಿಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಬೇಬಿನೂ ಕೆಳಗಡೆ ರೆಡಿಯಾಗಿ ಕೂತಿದ್ದಾಳೆ. ಸೊ ಇನ್ನೇನು ಮಳೆ ನಿಲ್ಲತ್ತೆ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಹೊರಡ್ತೀವಿ. ಅದಕ್ಕಿಂತ ಮುಂಚೆ ವೆಲ್ಕಮೇ ಮಾಡಿಲ್ಲ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ನನ್ನ ಮುದ್ದು ಒಳಗಿದ್ದಾಳೆ ಅಂತ ಅಳ್ತಾವಳಲ್ಲಿ. ಕಡಿ ಸೆಟ್ ಮಾಡು ನೋಡು. ಇದು ಸ್ಟ್ಯಾಂಡ್ ಕರೆಕ್ಟ್, ಇದು ಓಪನ್ ಮಾಡ್ಬೇಕು ನೀನು ಯಾವಾಗಲೂ. ನಂಗೆ ಕಾಲು ಹಾಕಬೇಕಲ್ಲ. ಹೋಗೋಣ, ರೆಡಿ ನೋಡು. ಮಂಗಿದ್ದವಳನ್ನ ಎದಳಿಸಿ ರೆಡಿ ಮಾಡಿಸ್ಕೊಂಡು ಎಲ್ಲಿ ಗೊತ್ತಾ ಕರ್ಕೊಂಡು ಹೋಗ್ತಿರೋದು? ಕೆಲಸ ಅಂತ ಅಂದಲ್ಲ. ಮಳೆ ಜೋರಾಗಿ ಬರ್ತಾ ಇತ್ತು, ಹಾಗಾಗಿ ಅರ್ಧ ಗಂಟೆ ಕೂತಿದ್ವಿ ಮನೇಲಿ. ಓಕೆನಾ? ಇವಂದು ಆಯ್ತಲ್ವಾ? ಜೂನ್ ಅಂದಮೇಲೆ ಮಳೆ ಬಂದೇ ಬರುತ್ತೆ. ಅದನ್ನೇನು ಮಳೆ ಬಂತು ದಿನ ಹೇಳೋದು. ಮಳೆ ಬಂದು ಅವನು ಬೆಳಿಗ್ಗೆ ಬಿಸಿಲಿರುತ್ತೆ, ಸಂಜೆ ಹೊತ್ತು ಮಳೆ ಬರುತ್ತೆ, ಅದು ಕಾಮನ್. ಓಕೆ, ಕೆಲಸ ಏನು ಗೊತ್ತಾ? ಫಸ್ಟ್ ಆಫ್ ಆಲು ಇವನು ಅದನ್ನು ಹೇಳು, ಅವಾಗ ಮಳೆ ಬಂದಿರೋದು ಹೇಳು ಅಂತ ನಂಗೆ ಹೇಳ್ದ. ನಾನು ಅವಾಗ ಡೈಲಾಗ್ ಕೊಡ್ತಿದ್ದೆ. ನಾನು ಎಲ್ಲ ಡೈಲಾಗ್ ಕೊಡ್ತೀನಿ ಅಂತ ಇವನೇ ಹೇಳ್ಬಿಟ್ಟ ಫಸ್ಟೇ ಮಳೆ ಬಂದಿದೆ ಅಂತ. ಓಕೆ, ಹಣ್ಣುಗಳೆಲ್ಲ ಖಾಲಿ ಆಗಿದೆ, ಹಣ್ಣುಗಳು ತಗೊಬರ್ಬೇಕಿತ್ತು. ಹಂಗೆ ನಂಗೊಂದು ಸ್ವಲ್ಪ ಹಣ್ಣುಗಳು ಯಾವಾಗಲಿಂದನೂ ಕೇಳ್ತಿದ್ದೀನಿ ಗೊತ್ತಾ? ಇದು ಸೀಬೆಹಣ್ಣು ಮತ್ತು ನೇರಳೆ ಹಣ್ಣು ನಂಗೆ ಸಕ್ಕತ್ ಇಷ್ಟ. ಹಂಗೆ ನಾನು ಒಂದೆರಡು ತಗೊಳ್ಳೋಣ. ಒಂದೇ ದಿನ ತಗೊಬಂದು ಕೊಟ್ಟಿದ್ದು ನೀನು. ನೇರಳೆ ಹಣ್ಣು ಬಂದು ಎಷ್ಟು ತಿಂಗಳಾಯ್ತು ಗೊತ್ತಾ? ಒಂದು ದಿನ ತಗೊಬಂದು ಕೊಟ್ಟಿದ್ದಾನೆ. ತಗೊಬಂದಿಲ್ವಾ ಅಂದರೆ ಮತ್ತು ಇವನಿಗೆ ಬೇಕಾಗಿರೋ ಫ್ರೂಟ್ಗಳು ಮಾತ್ರ ತಗೊಬಂದು ತಿಂತಾನೆ, ನನಗೆ ಮಾತ್ರ ತಗೊಬಂದು ಕೊಡಲ್ಲ. ನನಗೆ ತಂದಿರೋದು ಅದರಲ್ಲಿ ಅವನೇ ತಗೊಂಡು ತಿಂತಾನೆ ಪೀಸಸ್ಸು. ಹಾಂ, ನೇರಳೆ ಹಣ್ಣು 2 ಪೀಸ್ ತಿಂದಿದ್ದಾನೆ ಅಷ್ಟೇ. ಸರಿ, ನೋಡೋಣ ಬನ್ನಿ ಹಣ್ಣು ತಗೊಬರಕ್ಕೆ ಹೋಗೋಣ. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಇವಾಗ MG ರೋಡ್ ಹತ್ರ ಹೋಗ್ತಾ ಇದ್ದೀವಿ, ಎಲ್ಲ ಹೋಗೋಣ ಅಂತ. ಬೇಬಿ ಇಲ್ಲೆಲ್ಲ ಹಣ್ಣು ಹಾಕೊಂಡಿದ್ರು ಕಣೆ. ಬೇಬಿ ನಿಲ್ಸಿಲ್ಲ ಬೇಬಿ, ನಿಲ್ಸಿ ಬೇಬಿ. ಅಲ್ಲ ಹಣ್ಣು ಚೆನ್ನಾಗಿದೆ, ನಿಲ್ಸಲ್ಲಿ ನಿಲ್ಸು. ಹೋಯ್ತಲ್ಲ ಅಲ್ಲ, ಹಣ್ಣುಗಳು ಚೆನ್ನಾಗಿದೆ ಬಾ ತಗೊಳ್ಳೋಣ. ಡಿಫ್ರೆಂಟಾಗಿ ಹಣ್ಣೆಲ್ಲ ಕಾಣಿಸ್ತೈತಲ್ಲಿ. ನಾವು ಹೋಗ್ತಾ ಇರೋದು ಗೊಂಬೆಗೆ ಆ್ಯಪಲ್ಲು ಮತ್ತು ದಾಳಿಂಬೆ ಅದನ್ನ ತರ. ಸರಿ, ಇಲ್ಲಿ ಐತೆ ಬಾ, ಫಸ್ಟ್ ಇಲ್ಲಿ ನೋಡೋಣ. ಇಲ್ಲಿ ಚೆನ್ನಾಗಿರಂಗೆ ಐತೆ, ಬಾರೆ ಗೋಜೋ ಸೀಸನಲ್ ಫ್ರೂಟ್ಸ್ಗಳು ಹಾಕಿರೋದು. ಅದೇ ತಗೊಬರೋಣ ಬಾ, ನೋಡೋಣ ಯಾವ್ದೇದೈತೆ ಅಂತ. ನೋಡೋಣ, ನನಗೆ ಕೊಡ್ಸಲ್ವಾ ನೀನು? ಬರೀ ಗೊಂಬೆ ಕೊಡ್ಸದಾ? ಹಿಂಗೆಲ್ಲ ಬೇಕು ಅಂತೀಯ, ನೋಡಿದೆಲ್ಲ ಬೇಕು ಅಂತೀಯ. ನೋಡು, ಹಂಗೆ ಬೇಕಂತ ನೀ ಸಿಕ್ಕಿರೋದು. ತಿರುಗ್ಬಿಟ್ಟ. ಆಲ್ಮೋಸ್ಟ್ ತಿರ್ಗಲ್ಲ. ಎಲ್ಲಗಾರ ಹೋಗ್ಬೇಕಾದ್ರೆ ಗಾಡಿ ನಿಲ್ಸಲ್ಲ, ಫಸ್ಟ್ ಆಫ್ ಆಲ್ ಹೋಗ್ತಾ ಇರ್ತಾನೆ. ಓ, ನೋಡಿದ್ರಾ ಎಷ್ಟು ಒಳ್ಳೇದು ಮಾಡಿದೆ ನಾನು. ಅಲ್ಲೈತಿ ನೋಡು. ಓ, ಮಳೆ ಬೇರೆ ಸ್ಟಾರ್ಟ್ ಆಯಿತು. ಇಲ್ಲಿ ಹಣ್ಣು ಡಿಫ್ರೆಂಟಾಗಿ ಕಾಣಿಸ್ತೈತೆ ನನಗೆ. ಮಳೆ
ಮಳೆ ಬರ್ತೈತಿ ತಗ. ಐಕ್ ಕೇಳಿದ್ ನಾನು. ಜೋರಾಗುತ್ತೈತಾ? ಇಲ್ಲ, ಮಳೆ ಸ್ಟಾರ್ಟ್ ಆಯಿತು. ಅದೇ ಹೇಳಕ್ಕೆ ಇಸ್ಕೊಂಡಿದ್ದ. ಹೌದು. ಆರಾಮ. ಈ ತೋರಿಸೋ ಹಣ್ಣುಗಳನ್ನ ಯಾವ್ಯಾವ ಥರ ಹಣ್ಣುಗಳಿದ್ದಾವೆ ಅಂತ ನನ್ನ ತೋರಿಸ್ಬೇಡಿ. ಹೆಂಗಿದಾವೆ ನೋಡು ಹಣ್ಣುಗಳೆಲ್ಲ. ನಂಗೆ ಸತ್ಯವಾಗ್ಲಿ ಹೆಸರುಗಳು ಗೊತ್ತೇ ಇಲ್ಲ ಬೇಬಿ. ನಿಂಗೇನೋ ಹೆಸರುಗಳು ಗೊತ್ತಾ? ತಳಿ ಡೇಟ್ಸ್ ಅಂತೆ ಅದು. ಇದು ನೋಡಿ ತೋರಿಸಿದ್ದು. ಈ ಹಣ್ಣು ಹೆಸರು ಏನು ಅಂತ ಕಮೆಂಟ್ ಮಾಡಿ. ಯಾವ ಸ್ಟಾರು? ತಾಳು ಇಲ್ಲೊಂದಿದೆ, ತಾಳು ತೋರಿಸ್ತೀನಿ ನಾನು. ಇದು ನೋಡಿ, ಚಿಕ್ಕ ಆ್ಯಪಲ್ ಇದ್ದಂಗಿದೆ. ಕಾರ್ಗೆ ಬಂದು ಈ ಹಣ್ಣುಗಳು ತಾಳು ಕೊಡಿಲಿ ನೋಡಿರ್ಲಿ. ಯಾರಿಗೆ ಗೊತ್ತು, ಸತ್ಯವಾಗ್ಲೂ ನಂಗೆ ಹೆಸರುಗಳೆಲ್ಲ ಗೊತ್ತೇ ಇಲ್ಲ ಈ ಹಣ್ಣುಗಳದೆಲ್ಲ. ಇದೆಲ್ಲ ನೋಡಿ, ಇಲ್ಲಿ MG ರೋಡ್ ಏನಿದೆ ನೋಡಿ, ರಾಘವೇಂದ್ರ ಸ್ವಾಮಿ ಮಠ ಇದೆ ನೋಡಿ. ಹಾಸನದು MG ರೋಡ್ ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆನೆ ಎಲ್ಲ ಥರ ಹಣ್ಣುಗಳು, ಸೀಸನಲ್ ಫ್ರೂಟ್ಸು ಅಲ್ವಾ ಇದು? ಸೀಸನಲ್ ಫ್ರೂಟ್ಸ್ಗಳೆಲ್ಲ ಸಿಗತ್ತೆ. ಆ್ಯಕ್ಚುಲಿ ನನಗಿದು ಫೇವ್ರೇಟು. ಇದು ಹೆಸರೇನು ಹೇಳು? ಲಿಚ್ಚಿ, ದಪ್ಪ ಲಿಚ್ಚಿ. ಇನ್ನೊಂದಿದು ರಾಂಬೂತ. ಇದು ರಾಂಬೂತ ಅಂತ ಇದೆ ಹೆಸರು. ಸಕ್ಕದಾಗಿ ಇಟ್ಟಿದ್ದಾರೆ, ಸಕ್ಕದಾಗಿ ಇಟ್ಟಿದ್ದಾರೆ ಐಟಮ್ಸ್ ಎಲ್ಲ ಪ್ರತಿಯೊಂದು. ಇದು ಎಷ್ಟು ಕೆಜಿ ಇದೆ? 2 kg ಇದೆ ನೋಡು. ಯಬ್ಬ ಎಷ್ಟು ದೊಡ್ಡದಿದೆ. ಐ ಥಿಂಕ್ ಇಲ್ಲಿ ನೋಡಿ, ಇದು ಡೇಟ್ಸ್ ಅಂತ ನಾನು ಇವತ್ತೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಈ ಕಲರ್ ತಂದಿದ್ರು ಅನ್ಸುತ್ತಮ್ಮ. ಹೌದಾ? ಇದು ಸ್ಟ್ರಾಬೆರಿ, ಬ್ಲೂಬೆರ್ರಿ, ಇದು ಮಾವಿನಕಾಯಿ, ಪ್ಲಮ್ಸ್ ಅಂತೆ. ಐ ಥಿಂಕ್ ಅಲ್ಲಿ ನೋಡಿ ನಿಂದು ನೇರಳೆ ಹಣ್ಣಲ್ಲಿದೆ. ಅದ್ಯಾವುದು? ಚೆರಿ. ಅದು ಗೊಂಬೆ. ಇವಳು ನನ್ನ ತಂಗಿ ಚೆರಿ ಅಂತ ಕರೆಯೋದು ಗೊಂಬೆಗೆ. ಇಲ್ಲಿ ಬೇಬಿ ಆರೆಂಜ್. ನನ್ನ ಬೇಬಿ ಇವಳು ಪ್ರೆಗ್ನೆಂಟಲ್ಲಿದ್ದಾಗ ಜಾಸ್ತಿ ಇದನ್ನೇ ತಿನ್ಸಿರೋದು ನಾನು. ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್. ಏನೆಂದ್ರು ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಬೇಬಿ ನಿನ್ನ ಫೇವ್ರೇಟು ನೇರಳೆ ಹಣ್ಣು. ಓಯ್ ಇದು ಕಣೆ ಅಮ್ಮಂಗೆ ಇಷ್ಟ. ಇದು ತಗೋಬೇಕಿದ್ದೀನ. ಚಿಕ್ಕ ಮಾವಿನ ಹಣ್ಣು, ನೇರಳೆ ಹಣ್ಣು ಆ್ಯಕ್ಚುಲಿ 3 ಥರ ಇಟ್ಟಿದ್ದಾರೆ. 1, 2, 3. ನಿಂಗೆ ಇದು ತಗೊಳ್ಳೋಣ. ನಿಂಗೆ ಏನೇನು ಬೇಕೋ ಐಟಮ್ಸ್ಗಳು ತಗೋ. ಆ್ಯಕ್ಚುಲಿ ನಾನು ನೋಡೋದೇ ಇರೋದು, ಹೆಸರುಗಳು ಗೊತ್ತಿಲ್ಲದೇ ಇರೋದು ಹಣ್ಣುಗಳೇ ಇಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ಸೀಸನಲ್. ಬಟ್ ನಾನು ನೋಡಿರಲಿಲ್ಲ ಅಷ್ಟೇ. ಸರ್, ಇದು ಯಾವ ತಿಂಗಳಿಂದ ಯಾವ ತಿಂಗಳು ಟೈಮಲ್ಲಿ ಬರೋಂಥ ಹಣ್ಣುಗಳೆಲ್ಲ ಇದು? ಮೇ ಎಂಡಲ್ಲಿ ಸ್ಟಾರ್ಟ್ ಆದರೆ ಓಕೆ, ಜುಲೈ ಆಗಸ್ಟ್ ಗಂಟ ಸಿಗುತ್ತೆ ಹಣ್ಣು. ಮೇ ಜೂನ್ ಜುಲೈ ಆಗಸ್ಟ್ ತನಕ ಇರುತ್ತೆ. 4 ತಿಂಗಳು, ಒಂದು 3 to 4 ಮಂತ್ಸ್ಗಳು ಇರುತ್ತೆ. ಇದೆ ಸರ್, ಹೇಳಿದ್ರಲ್ಲ ಮ್ಯಾಂಗೋ ಸ್ಟೀಮ್. ನಿಂಗೆ ಯಾವ್ದಾದ್ರು ಬೇಕೋ ನೋಡು. ತಿಂದಿಲ್ಲ ಒಂದ್ಸಲನೂ. ಇದು ತಗೊಳ್ಳೋಣ ಅಂತ. ಆಯ್ತು ತಗೋ, ನಿಂಗೆ ಯಾವ್ದಾದ್ರು ಬೇಕೋ ಇದು ಹಾಕ್ಸ್ಕೊ. ನೋಡೋಣ ನನ್ನ ಬೇಬಿ ಯಾವ್ಯಾವ ಐಟಮ್ಸ್ಗಳು ತಗೊಳ್ತಾಳೆ ಅಂತ. ಇದು ಮಿಸ್ ಮಾಡಿದೆ. ಇದು ಲಿಚ್ಚಿ, ಆ ಮಾವಿನ ಹಣ್ಣು 3 ಮಿಸ್ ಮಾಡಿದೆ. ತಗೊಬಿಡು. ಆ್ಯಕ್ಚುಲಿ ನಾನು ಜಾಸ್ತಿ ಇದನ್ನು ತುಂಬ ತಿಂದಿದ್ದೀನಿ. ನನ್ನ ಸಕ್ಕತ್ ಇಷ್ಟ. ಆ್ಯಕ್ಚುಲಿ ಲಿಚ್ಚಿಲಿ 2 ಥರ ಬರುತ್ತೆ. ಇನ್ನೊಂದು ತುಂಬ ಚಿಕ್ಕ ಲಿಚ್ಚಿ. ಅರ್ಧ ಬೇಡ, ಕಾಲು ತಗೋ. ಕಾಲು ತಗೋ, ಹುಳಿ ಜಾಸ್ತಿ ಅದು. ಅರ್ಧ ತಗೊಳಕ್ಕೆ ಹೋಗ್ಬೇಡ. ನನ್ನ ಬೇಬಿ ಕೊಡಿಸ್ತೀನಿ ಅಂತ ಅರ್ಧ kg ತಗೊಬಿಡ್ತಾಳೆ. ಇಡಿಂಬಿಯವಳು ಕಾಲು kg ತಗೋ ಅಂತಂದ್ರೆ ಎಲ್ಲಿ ನೋಡಿ ತಿನ್ನೋದು ನೋಡಿ ಇಲ್ಲಿ ಕಳ್ಳಿ ಥರ ಹೆಂಗೆ ತಿಂತಾಳೆ ನೋಡಿ. ಚೆನ್ನಾಗಿದೆಯಾ ಹುಳಿನ? ಹಾಂ, ಬೀಜ ಇದೆ.
ನೋಡಿ ಇದೊಂದು ತಗೊಂಡ್ಲು ಏನು ಹೇಳಿ ಇದು ಹೆಸರು ಪ್ಲಮ್ಸು ಕಾಲು ಕೆ ಬರೀ ಟೇಸ್ಟ್ ಇದು ಬೇಬಿ ಒಂದು ಪೀಸ್ ಒಂದು ಇಷ್ಟು ಪೀಸ್ ಥರ ತಗೋ ಒಂದು 4ರಿಂದ 5 ಏನೋ ತಗೋ. ಅದೇ ಅಷ್ಟೇ ಬರುತ್ತೆ. ಎಷ್ಟು ಬರುತ್ತೆ ಇದೊಂದು ಅರ್ಧಕ್ಕೆ ಕಾಲು ಕೆ ಜಿ ಎಷ್ಟು ಬರುತ್ತೆ ಇದು? ಅದು ಕಾಲು ಕೆ ಜಿಗೆ 3 ಬರುತ್ತೆ, ಅರ್ಧ ಕೆ ಜಿಗೆ ಒಂದು 6 7 ಬರುತ್ತೆ. 3 ಸಾಕು ಬಿಡು, ಕಾಲು ಕೆ ಜಿನೇ ಕೊಡಿ ಅದು. ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಫ್ರೂಟ್ಸ್ಗಳು ಟೇಸ್ಟ್ ಏನು ಬೇಡ ಬಿಡಿ ಅದು. ಹೌದು ತಿಂದವಳಿ ಅವಳು. ಕೊಟ್ಟೆ ಇವಾಗ ಆ್ಯಕ್ಚುಲಿ ಈ ಹಣ್ಣುಗಳೆಲ್ಲ ನಮ್ಮ ಮನೆಗೆ ತೊಗೊಂಡಾಗ ನಮ್ಮ ಅಮ್ಮನ ಕೈಯಲ್ಲೂ ಒಂದು ಸಲ ಟೇಸ್ಟ್ ಮಾಡಿಸ್ತೀನಿ ನೋಡೋಣ, ನಮ್ಮಮ್ಮ ಯಾವ ಥರ ಇದು ಮಾಡ್ತಾರೆ ಅಂತ ನೋಡೋಣ. ಇದು ಮಿಸ್ ಇಲ್ಲದೆ ತಗೊಳ್ತಾಳೆ ನನ್ನ ಬೇಬಿ ಅಲ್ಲ. ನೋಡಿ ಒಂದು ಎಕ್ಸ್ಟ್ರಾ ಹಾಕ್ತೀನಿ. ಓಕೆ, ಇದು ಸಕ್ಕರೆ ಅದೇನೋ ಕರೀತಾರಲ್ಲ, ಸಕ್ಕರೆ ಗುತ್ತಿ, ಸಕ್ಕರೆ ಗೊತ್ತಿ. ಕಾಡು ಮಾವಿನ ಹಣ್ಣು ಸಕ್ಕರೆ ಗುತ್ತಿ, ಕಂಪ್ಲೀಟ್ ಸ್ವೀಟ್ ಇರುತ್ತಲ್ಲ ಇದು. ಸೂಪರ್. ಹಾಗೆ ಇದೊಂದು ಅರ್ಧ ಕೆ ಜಿ ಹಾಕಿ. ನೀವು ಹತ್ರ ಎಷ್ಟು ತಿಂಗಳಾಯ್ತು ಇಲ್ಲಿಗೆ ಬಂದು ಈ ಜಾಗ? 2 ತಿಂಗಳು ಆಯ್ತಣ್ಣ. 2 months ಆಯಿತಾ? ನನ್ನ ಪ್ರಕಾರ ಇನ್ನೊಂದು 1 ತಿಂಗಳು 2 ತಿಂಗಳು ಅಷ್ಟೇ ಅಲ್ಲ? ಇನ್ನೆರಡು ತಿಂಗಳು. 2 ತಿಂಗಳಷ್ಟೇ ಸೀಸನ್. ಐ ಥಿಂಕು ಆರಾಮ್ಸೆ ಬಂದು ತಗೊಳ್ಳಿ. ಆ್ಯಕ್ಚುಲಿ ಸೀಸನಲ್ ಫ್ರೂಟ್ಸ್ಗಳು ತಿಂತಾನೆ ಇರಬೇಕು ಮೇಯ್ನಾಗಿ. ನಾನು ಸ್ವಲ್ಪ ಕಡಿಮೆ, ನನ್ನ ಬೇಬಿ ಸೀಸನಲ್ ಫ್ರೂಟ್ಸ್ಗಳು ಜಾಸ್ತಿ ತಿಂತಾಳೆ. ಮಾವಿನ ಹಣ್ಣು ತಿನ್ನಕ್ಕಲ್ಲ ಅದರದ್ದೇ. ಇವಳು ಮಾವಿನ ಹಣ್ಣು ತಿನ್ನಲ್ಲ. ಈ ಟೈಮಲ್ಲಿ ಮಾವಿನ ಹಣ್ಣು ಬರುತ್ತಲ್ಲ, ಸೊ ನನ್ನ ಬೇಬಿ ಮಾವಿನ ಹಣ್ಣು ತಿನ್ನಲ್ಲ, ನಾನು ಸರಿಯಾಗಿ ತಿಂತೀನಿ. ಬಟ್ ಈ ಟೈಮಲ್ಲಿ ಸೀಸನಲ್ ಫ್ರೂಟ್ಸ್ಗಳೆಲ್ಲ ಈ ಥರದ್ದೆಲ್ಲ ತಿನ್ನಬೇಕು. ಮತ್ತು ಮನೇಲಿರೋ ಮಕ್ಳುಗಳಿಗೆ ತಿನ್ನಿಸ್ಬೇಕು, ಒಳ್ಳೆಯದು. ತಳಿ ಫಸ್ಟು ಏನೇನು ತಗೊಳ್ತಾಳೆ ಅಂತ ಎಲ್ಲ ಐಟಮ್ಸ್ಗಳನ್ನ ತಗೊಂಡು ಮನೆಗೆ ಹೋಗಿ ಓಪನ್ ಮಾಡಿ ನಮ್ಮ ಅಮ್ಮಂಗೆಲ್ಲ ಟೇಸ್ಟ್ ಮಾಡ್ಸೋಣ. ನಮ್ಮ ಅಮ್ಮ ಯಾವ ಥರ ಹೇಳ್ತಾರೆ ನೋಡೋಣ. ಬೇಗ ಹಾಕೊಳ್ಳಮ್ಮ. ಇವಳು ನೋಡಿ ಇಲ್ಲಿ ಯಾವುದು ಏನು ಹೇಳಿದ್ದು, ನೇರಳೆ ಹಣ್ಣು. ನನ್ನ ಬೇಬಿ ಫೇವ್ರೇಟು, ಸಕ್ಕದಿಷ್ಟ ನನ್ನ ಬೇಬಿಗೆ ನೇರಳೆ ಹಣ್ಣು. ಇದು ಯಾವ್ದು ಹೆಸರು? ದ್ರಾಕ್ಷಿ ಅಣ್ಣ, ತೈವಾನ್ ದ್ರಾಕ್ಷಿ. ಓಕೆ, ದ್ರಾಕ್ಷಿ. ನಾನು ಇದೆಲ್ಲ ನೋಡಿಲ್ಲ. ಕಮ್ಮಿ ಹಾಕ್ಕೊಡ್ತೀನಿ. ಓ ನೋಡಿ ಸೂಪರ್. ಡ್ರ್ಯಾಗನ್ ಫ್ರೂಟು ಎಲ್ಲ ಇದೆ, ಪ್ರತಿ ಒಂದು ಇದೆ. ನನ್ನ ಮಗಳಿಗೆ ಸೇಬು ದಾಳಿಂಬೆ ತಗೊಳ್ಳೋಣ ಅಂತ ಬಂದು ಈ ನನ್ನ ಬೇಬಿ ಇದು ಸರಿಯಾಗಿ ತಗೊಳ್ತಾವಳೆ ಐಟಮ್ಸ್ಗಳನ್ನ. ನೋಡು ಸೀಬೆಹಣ್ಣು ತಗೊಳ್ಳ ಹೇಳು. ಐಟಮ್ಸ್ ಎಲ್ಲ ಹೇಗಿದೆ ನೋಡಕ್ ಸಖತ್ತಾಗಿದೆ ಅಲ್ಲ. ಚಿನ್ನ ಓ ಇಲ್ಲಿ ಚಿನ್ನಿ, ನಿನ್ನ ವಾಚು ನಿಮ್ಮ ಅದಕ್ಕೆ ಬೀಳ್ಸವಳೆ. ಓಕೆ ನೋಡೋಣ ಟೋಟಲ್ ಏನೇನು ಐಟಮ್ಸ್ಗಳು ತಗೊಂಡ್ವಿ ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀವಿ. ಈಗ ಸ್ವಲ್ಪ ನಾನೊಂದು ಸೆಲೆಕ್ಟ್ ಮಾಡ್ಕೋಬೇಕು, ಸೊ ಐ ಆಮ್ ಬ್ಯುಸಿ. ನೋಡಿ ಹೋಗಿ ಬಾಕ್ಸ್ ಓಪನ್ ಮಾಡ್ತಿದ್ದಾರೆ, ಫ್ರೆಶ್ ಐಟಮ್ ತೆಗಿತಾ ಇದ್ದಾರೆ. ಜಾಸ್ತಿ ಸೊಪ್ಪೆ ಇದೆ ಜಾಸ್ತಿ ರೇಟು ಅಂತಾರಲ್ಲ. ಸಿಕ್ಕಾಪಟ್ಟೆ ಐಟಮ್ಸ್ಗಳು ತಗೊಂಡಿದ್ದೀವಿ. ಮನೆಗೆ ಹೋಗಿ ಎಲ್ಲ ಟೇಸ್ಟ್ ಮಾಡೋದು. ಆ್ಯಕ್ಚುಲಿ ನಾನು ಮೇಯ್ನಾಗಿ ಅಮ್ಮ ಎಲ್ಲ ಈ ಥರದ್ದೆಲ್ಲ ನೋಡಿಲ್ಲ, ಟೇಸ್ಟ್ ಮಾಡಿಲ್ಲ. ನಮ್ಮ ಅಮ್ಮನ ಕೈಲೆಲ್ಲ ಟೇಸ್ಟ್ ಮಾಡ್ಸೋಣ ಹೆಂಗೆ ಹೇಳ್ತಾರೆ ನೋಡೋಣ. ಹಣ್ಣೆಲ್ಲ ಪ್ಯಾಕ್ ಮಾಡ್ಕೊಂಡು ನಂದಂತೂ ಎಲ್ಲ ಮುಗೀತು. ಗೊಂಬೆ ಗೊಂಬೆ ನಿಂದು ಮುಗಿಸ್ಕೊಬಿಡು. ಮಳೆ ಬೇರೆ ಬರ್ತೈತೆ, ಹೋಗೋಣ. ಓಪನ್ ಆಗಿರುತ್ತೆ ಮತ್ತೆ ಯಾಕೆ ಓಪನ್ ಮಾಡೋ? ಮಳೆ ಶುರು ಆಯಿತು, ಹೋಗೋಣ. ಮಳೆಯಲ್ಲಿ ನೆನೆಸ್ತಾ ನೀವು ಯಾವಾಗಲೂ ಅಷ್ಟೇ ಮಳೆ ಟೈಮಲ್ಲಿ ಹೊರಗಡೆ ಕರ್ಕೊಂಬರೋದು. ನೀನು ಬರ್ತೀಯಾ ಅಲ್ಲ ಹಿಂದೆ? ಹಣ್ಣೆಲ್ಲ ನಂದಂತೂ ಎಲ್ಲ ಹಣ್ಣುಗಳನ್ನ ತಗೊಂಡಾಯ್ತು. ಗೊಂಬೆ ಬ್ಯಾಲೆನ್ಸ್ ಇದೆ. ಖುಷಿ ಆಗೋದ್ಲು ನನ್ನ ಬೇಬಿ ಅಂತೂ. ಹೇಳ, ಇದು ಫಸ್ಟ್ ಟೈಮ್ ಗೊತ್ತಾ ನನ್ನ ಬೇಬಿ ನಾನು ಕೇಳಿದ್ದು ಎಲ್ಲ. ನೋಡಿ ಇದು ನಮ್ಮ ಮುಖ. ಅದೇ ಫಸ್ಟ್ ಟೈಮ್ ಗೊತ್ತಾ ನನ್ನ ಬೇಬಿ ನಾನು ಕೇಳಿದ್ದು ಎಲ್ಲ ಹಣ್ಣು ತಂದ್ಕೊಟ್ಟಿದ್ದು. ಸರ್ ಥ್ಯಾಂಕ್ ಯು ಬೇಬಿ. ನಡಿ. ಓಕೆ, ಇವಾಗ ಮನೆಗೆ ಹೋಗಿ ಬೇಬಿ ಮನೆಗೆ ಹೋಗಿ ಹೇಳ್ಬಿಡ್ತೀನಿ ನಾನು ಏನಂತ. ನನ್ನ ಗೊಂಬೆ ಫೇಸ್ ರಿವೀಲ್ ಯಾವಾಗ ಅಂತ ನೋಡಿ. ಈಗ ಏನು ಬರುತ್ತೆ ಮತ್ತೆ ಇದು ಟೇಸ್ಟ್ ಮಾಡ್ಸೋದು. ಅದು ಟೇಸ್ಟ್ ಎಲ್ಲ ಮಾಡ್ಸೋಣ. ಓಕೆ, ಅದಾದ್ಮೇಲೆ ಲಾಸ್ಟಿಗೆ ಹೇಳ್ತೀನಿ ನಾನು. ನಂಗಾದ್ರೂ ಹೇಳು ಹೋಗ್ಲಿ, ಏನಂತ ಯಾವಾಗ ರಿವೀಲ್ ಮಾಡ್ತೀಯಾ ಅಂತ. ಅಲ್ಲೇ ಹೇಳ್ತೀನಿ. ತಗೊಂಡೋಗಿ ಹೇಳ್ತೀನಿ ಕಡೆಗೆಲ್ಲ. ಪರವಾಗಿಲ್ಲ, ಏನ್ ಪರವಾಗಿಲ್ಲ. On the spot. ಹೌದಾ, ನಂಗೂ ಹೇಳಲ್ವಾ ನೀನು? ಒಂದೇ ಸಲ ಹೇಳ್ತೀನಿ ನೋಡ. ನಿನ್ನ ರಿಯಾಕ್ಷನ್ ನೋಡ್ಬೇಕಲ್ಲ ನಾನು, ಅದಕ್ಕೆ ನಿನ್ನ ರಿಯಾಕ್ಷನ್ ಮೇನ್ ಕಣೆ. ಜನರು ಓ ಹೌದಾ, ಓಕೆ ಒಬ್ರು ಎಷ್ಟೋ ಜನ ಖುಷಿ ಪಡ್ದ, ಓ ಹೌದಾ ಅಂತಾರೆ. ಇನ್ನು ನಾರ್ಮಲ್ ಇದ್ದರು ಓ ಹೌದಾ. ಇನ್ನೊಬ್ರು ಅಯ್ಯೋ ಇವನೇನಪ್ಪ ಇವನು ಹೇಳಿರೋದಕ್ಕೆ ನನಗೆ ಗೆಸ್ ಅಲ್ಲಿ ಇದೆ. ಓಕೆ, ಐ ಥಿಂಕ್ 2 ಅನ್ಕೊಂಡಿದ್ದೀನಿ. ಓಕೆ, ಏನು 2 ಅನ್ಕೊಂಡಿದ್ಯಾ? 2 ಅನ್ಕೊಂಡಿದ್ದೀನಿ. ಶಾಕ್ ಅಂತ ಎರಡು ಈ ಟೈಮಲ್ಲಿ ಅಂತ ಅನ್ಕೊಂಡಿದ್ದೀನಿ. ಓಕೆ,
ಹೇಳೋಣ ಹೇಳು. ಒಂದು ಸಡನ್ ಶಾಕ್ ಅಂತ ಹೇಳ್ಬಿಡೋಣ. ನನ್ನ ತಲೆಯಲ್ಲಿ ಐತೆ ಬಹುಶಃ ಇವಾಗಲೇ ಏನಾರು ಅಪ್ಲೋಡ್ ಮಾಡ್ಬಿಡ್ತಾನೆ ಇದೇ ವಿಡಿಯೋದಲ್ಲಿ ಅಂತ. ಓಕೆ ಓಕೆ ಇಲ್ಲ ಅಂತ ಅಂದರೆ ಐ ಥಿಂಕ್ ಮತ್ತೆ ದಿನ ಎಲ್ಲ ನೋಡ್ತಾನಲ್ಲ ಇದು ಯಾವ ದಿನ ಫಸ್ಟ್ ಆಫ್ ಆಲ್ ನಿನಗೆ ಚೆನ್ನಾಗಿ ಗೊತ್ತು ಅಂದರೆ ಯಾವ ದಿನ ಅಂತ ನಿನಗೆ ಗೊತ್ತಿಲ್ಲ, ಆದರೆ ನಿನಗೆ ಚೆನ್ನಾಗಿ ಗೊತ್ತು. ಫೇಸ್ ರಿವೀಲ್ ವಿಡಿಯೋ ಆಲ್ರೆಡಿ ನಾವು ಹೌದು ಮಾಡಿರೋದು ಗೊತ್ತು. ನಾವೆಲ್ಲ ವಿಡಿಯೋಸ್ ಮಾಡಿ ಇಟ್ಕೊಂಡಿದ್ದಾರೆ, ಅಪ್ಲೋಡ್ ಮಾಡೋದು ಇವನಿಗೆ ಬೇಕಾದಾಗ ಮಾತ್ರ ಅವನು. ಹೌದು. ಸೊ ಅದು ಡೌಟಲ್ಲಿದೆ. ನೋಡಲ್ಲ ಬಿಡು, ನೀನೇ ಹೇಳ್ತೀವಿ ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಸರಿ ಬಿಡು. ಓಕೆ, ಮನೆ ಬಂತು, ಮನೆ ಬಂತು. ಮಳೆ ಬರ್ತಾ ಇತ್ತು, ಮನೆ ಬಂತು. ಇಂಥ ಇದು ರೈಮ್ಸ್ ಅಂದರೆ ಗೊತ್ತಾಯ್ತಾ? ನೋಡಿ ಡಿಕ್ಕಿ ಒಳಗೆ ಇಟ್ಟಿದ್ದಾರೆ, ಎಲ್ಲ ತೆಗಿ. ನಿಮ್ಮ ಮನೆಯವ್ರು ನೋಡೋಕ್ಕಿಂತ ಮುಂಚೆ ಮೇಲೆ ತೊಗೊಂಡೋಗಿ ಔಷಧಿಟ್ಕೊಳ್ಳೋಣ. ಏನಂತೀಯ? ಎಲ್ಲ ಖಾಲಿ ಮಾಡ್ತಾರೆ ಅಂತ ಅನ್ಸಲ್ವ ನಿಂಗೆ? ಹಾಂ, ಇಲ್ಲೇ ಕೇಳಿಸ್ಕೊಂಡಿದಾರ. ರಾಜು ಅವರೆಲ್ಲ ಹೊರಗಡೆ ಹೋಗ್ತಿದ್ದಾರೆ. ನಮ್ಮ ಮಾವನವರು ಶೂ ಹಾಕೊಂಡು. ಮಳೆ ಬರ್ತಿದೆ ಮಾವ. ಹ್ಞೂ, ಮತ್ತೆಲ್ಲ ಹೊರಟಿದ್ದೀರಾ? ನಿನ್ನ ಮೇಲೆ ಹೋಗ್ಬೇಕಿತ್ತು. ಆಟ ಬರುತ್ತಾ? ನೋಡಿ ಎಲ್ಲೆಲ್ಲ ಹಣ್ಣುಗಳು ತಂದಿದ್ದೀವಿ. ನಿಮಗಿಲ್ಲ, ನಾನು ಮೇಲೆ ತಗೊಂಡೋಗಿ ಹಿಡ್ಕೊತಿದ್ದೀನಿ. ಓಕೆ ನೋಡಿ, ನಾನು ಬೇಬಿ ಎಲ್ಲ ತಗೊಂಡು ಇಟ್ಕೊಂಡು ಎಲ್ಲ ಹಣ್ಣು ನಿಮ್ಗೆ ಯಾವುದಿಲ್ಲ. ಒಂದು ಎಲ್ಲ ತಗೊಂಡು ಮೇಲೆ ಇಟ್ಕೊತೀನಿ. ಗೊತ್ತಾಯ್ತಾ? ಮೇಲೆ ಇಟ್ಕೊತೀನಿ ಅಂದೆ. ಏನು ಎಲ್ಲ ತಗೊಂಡೋಗಿ ಮೇಲೆ ಇಟ್ಕೊಂತಾಳಂತೆ. ನಿಂಗೆ ಯಾವ್ದು ಇಲ್ಲ ಅಂತ ಇಲ್ಲಿ ತಂದಿದ್ದ ಹಣ್ಣೆಲ್ಲ. ಅಯ್ಯೋ, ನಂಗೆ ಯಾವ ಹಣ್ಣು ಇಷ್ಟ ಇಲ್ಲ. ನಂಗೆ ಬಾಳೆಹಣ್ಣು ಅಂದ್ರೆ ಬೇಕಾದ್ರೆ ಬೀಗದಲ್ಲಿ ಇಟ್ಕೊ ತಗೊಂಡೋಗಿ ಮೇಲೆ. ಅಮ್ಮ ಬೇರೆ ಮೇಲೆ ಡಿಫ್ರೆಂಟ್ ಹಣ್ಣುಗಳು ಹೆಸರುಗಳು ಹೇಳು ನೋಡೋಣ. ನೇರಳೆಹಣ್ಣು. ಓಕೆನಾ? ತಾಳ ನೋಡಿ ನೇರಳೆ ಕೊಟ್ಟಿದೆ. ಬಾಯಿಗೆ ಹಾಕೊಂಡು ಬಾಯಿಗೆ ಹಾಕೊಂಡಿದ್ದು ತೊಳೆದು ಉಪ್ಪು ಖಾರ ಹಾಕೊಂಡ್ರೆ ಗಂಡ ಹೆಂಡತಿ ಸರಿಯಾಗಿ ಬಾರಿಸ್ತಾರೆ. ಗೊತ್ತಾಯ್ತಾ? ಆಯ್ತಮ್ಮ, ಒಂದೊಂದೇ ಹೆಸರು ಹೇಳು ನೋಡೋಣ. ನೀನು ತಾಳು. ನಮ್ಮಮ್ಮ ನಗಾಡ್ಕೊಂಡು ಓಡೋದ್ರಪ್ಪ ಒಳಗೆ ಬೀಜ ಎಸಿಯಕ್ಕೆ. ಅಮ್ಮ ಈ ಹೆಸರು ಅದೇ ಕಾರಣಕ್ಕೂ ಗೊತ್ತಿಲ್ಲ. ಆಯ್ತಾ? ಈ ಹೆಸರು ಅಮ್ಮ, ಈ ಹೆಸರು ಹೇಳು ಫಸ್ಟ್. ನನಗೆ ತೋರಿಸಿ, ಇಲ್ಲಿ ಕ್ಯಾಮ್ರಾಗೆ ತೋರಿಸ್ಬೇಕು ಬೇಬಿ ನೀನು. ಇಲ್ಲಿ ತೋರಿಸಿಲಿ, ಅಲ್ಲಿ ತೋರಿಸಿದ್ವಲ್ಲ ಇದು. ಇವಾಗ ನಮ್ಮಮ್ಮ ಕನ್ನಡಕ ಹಾಕ ಬರ್ತಾರಂತೆ. ಕನ್ನಡಕ ಹಾಕೊಂಡ್ರು ನಿನ್ನ ಕೈಲಿ ಹೇಳಕ್ಕಾಗಲ್ಲ. ಅವಳೇ ಕಾಣಲ್ಲ. ಓಕೆ, ತಗೊಂಡು ಹೇಳಮ್ಮ. ಅದು ಇದು ನಾನು ತಿಂದಿದ್ದೇನೆ ಮಾತ್ರ. ಇದು ತಿಂದಿದಾರ ಅಂತ ನೋಡಿ. ಆ್ಯಪಲ್ ಇದು ಏನು ಹೇಳ ಬೇಬಿ ಹೆಸರು. ಪ್ಲಮ್. ಅದು ಪ್ಲಮ್. ಪ್ಲಮ್, ನಾಟ್ ಆಪಲ್. ಓಕೆ ಆಯ್ತಾ? ಪ್ಲಮ್. ಅದು ಸೋತೆ ನೀನು. ಹೋಗು. ಇದು ನಮ್ಮ ಅತ್ತೆ ತಿಂತಾನೆ ಇರ್ತಾರೆ. ಅಂದ್ರೆ ಸರಿ, ಮಾಡ್ತಾರಲ್ಲ. ಅದು ನಂಗೆ ಗೊತ್ತಿಲ್ಲ. ಅದು ಪ್ಲಮ್ ಅಂತಂದ್ರೆ ಆಯ್ತಾ? ಇದೇ ಹೆಸರು ಹೇಳು. ಇದು ನಮ್ಮ ಅತ್ತೆ ತಿಂತಾರೆ. ಅರ್ಧ ನಮ್ ಗೊಂಬೆ ಕೊಟ್ಟು ಅರ್ಧ ಕದ್ದು ಅತ್ತೆ ನಮ್ಮ ಅತ್ತೆ ತಿಂತಾರೆ. ನಂಗೆ ಗೊಬ್ಬೆ ಹುಟ್ಟಿದ್ಮೇಲೆ ಇದ್ರ ಹೆಸರು ಗೊತ್ತಾಗಿದೆ. ನೋಡಿದ್ದು ಅವ್ಳು ಪ್ರೆಗ್ನೆಂಟ್ ಇದ್ದಾಗ ತಾಬಂದು ಕೊಡ್ತಾ ಇರ್ಲಿಲ್ವ ನಾನು? ಆಗಿದ್ರೆ ನಾನು ಈ ಹಣ್ಣೆಲ್ಲ ನೋಡಿದ್ದು. ಇದು ಅಮ್ಮ, ಇದು ಇದು ಹತ್ತಿ ಹಣ್ಣು ತರ ಇದೆ. ಅತ್ತೆ ಹಣ್ಣಲ್ಲ, ಇಟ್ಸ್ ಎ ರಾಂಬೂಟ. ಇದು ಲಿಚ್ಚಿ ಕಣೆ. ಇವಳಿಗೆ ಗೊತ್ತಿಲ್ಲ. ಲಿಚ್ಚಿ ಅಮ್ಮ, ಅದು ಲಿಚ್ಚಿ ಕಣಮ್ಮ. ಅವಳು ಹುಚ್ಚಿ. ಅವಳಿಗೆ ಏನ್ ಗೊತ್ತ ಅವಳಿಗೆ? ಇದು ಲಿಚ್ಚಿ. ಇದು ನೋಡಿ ಏನ್ ಗೊತ್ತಾ ಅಮ್ಮ, ಅದು ಓಪನ್ ತಾಳು ಬೇಬಿ ನೀಟಾಗಿ ತೋರಿಸು. ನೋಡಿ ಒಳಗೆ ನೋಡಿ ಹೆಂಗ್ ಓಪನ್ ಆಗುತ್ತೆ. ಆಕ್ಚುಲಿ ನನ್ನ ಫೇವ್ರೆಟ್ ಇದು. ಇದ್ರದ್ದು ಜ್ಯೂಸ್ ಚೆನ್ನಾಗಿರುತ್ತೆ ಅಲ್ಲ? ಟೇಸ್ಟ್ ಮಾತ್ರ ಸಕ್ಕ. ಫಂಕ್ಷನ್ ಅಲ್ಲೆಲ್ಲ ವೆಲ್ಕಮ್ ಜ್ಯೂಸ್ ಅನ್ನು ಕೊಡ್ತಾರಲ್ಲ, ಹೌದು, ಚೆನ್ನಾಗಿರುತ್ತೆ ಇದು. ನನ್ನ ಬಾಯಲ್ಲಿ ನೀರು ಬರ್ತಿದೆ. ಅಮ್ಮಂಗೆ ಕೊಡೆ ತಿನ್ಲಿ ಅಮ್ಮ. ಹಂಗಲ್ಲ ನಿಂಗೆ ನಾನು ಕೊಡ್ತೇನೆ ಅಂತ ಹೇಳಿ ಅಮ್ಮಂಗೆ ಅರ್ಧ ಕೊಡೆ. ಅದಲ್ಲೇ ಕೊಡ, ಅದ ತಿನ್ಲಮ್ಮ. ತಿನ್ನೋಡಮ್ಮ, ಟೇಸ್ಟ್ ಹೆಂಗಿದೆ ಅಂತ ಹೇಳಮ್ಮ. ಬೇಡ ಅಂದ್ರೆ ನೋಡು ಹೆಂಗಿಸ್ಕೊಂಡ್ರು. ಅಯ್ಯೋ, ನೀವು ಕೊಟ್ಟ ಮೇಲೆ ಮತ್ತೆ ಹಣ್ಣೆಲ್ಲ ಬೇಡ ಅನ್ಬಾರ್ದಂತೆ. ಏನ್ ಸಕ್ಕತ್ತಾಗಿರುತ್ತಾ? ಹೌದಾ? ಸಕ್ಕದಾಗಿದ್ಯಾ ಸೂಪರ್ ಇದೆ. ಅಮ್ಮ, ಒಳಗೆ ಬೀಜ ಇರುತ್ತೆ. ಅವ್ರು ಬೀಜ ಸೇರಿಸಿ ತಿಂತಾರೆ. ಚೆನ್ನಾಗಿದೆಯಮ್ಮ. ಬಿಡು, ನೀ ತಿನ್ನು. ನಾನು ತಿಂತೀನಿ. ತಿನ್ನು ಸಾಕು. ನೀನು ತಿನ್ನು. ಸಾಕು ತಿನ್ನು. ಸಾಕು ತಿನ್ನು ನೀನು. ನೋಡಿ, ಇದ್ರಲ್ಲಿ ಮಾತ್ರ ಇದು ನಿಮ್ಮ ಮಗಳಿಗೆಲ್ಲ ನಾನು ಯಾರಿಗೂ ಕೊಡಲ್ಲ. ಗೊತ್ತೈತೆ? ಸೀಬೆಹಣ್ಣು ಎಷ್ಟೆಷ್ಟು ದಪ್ಪಗಳಿದೆ ಅಮ್ಮ. ಎಲ್ಲಿ ಗೊತ್ತಮ್ಮ? ರಾಘವೇಂದ್ರ ಸ್ವಾಮಿ ಮಠ ಇದೆ ಅಲ್ವ, MG ರೋಡು. ಅದೇ ಎದುರುಗಡೆನೆ ಹಾಕೊಂಡಿದ್ದಾರೆ. ಒಂದು ಲೇಡಿ ಕೂತಿರುತ್ತೆ, ಮತ್ತೆ ಒಬ್ಬ ಹುಡುಗ ಕೂತಿರ್ತಾರೆ. ಬದನೆಕಾಯಿ ಅಂತ ಇದು. ಬೇಬಿ ಏನ್ ಹೆಸರು ಹೇಳು? ಆಪಲ್ ಸ್ಟೀಮ್ ಅಂತ ಇದು. ಆಪಲ್ ಸ್ಟೀಮ್ ಅಂತೆ ಆಕ್ಚುಲಿ. ತಾಳಿ ಇದ್ರದ್ದು ತಾಳಿ ಬೇಬಿ. ಇವಾಗ ಅದು ಆಮೇಲೆ ಓಪನ್ ಮಾಡೋಣ. ಆಪಲ್ ಓಪನ್ ಮಾಡೋಣ. ಆಕ್ಚುಲಿ ಅದು ಒಳಗೆ ನಿಂಗೆ ಬಾಳೆಹಣ್ಣು ಟೇಸ್ಟ್ ಒಂಥರ ಫೀಲ್ ಬರುತ್ತೆ. ನಿಮ್ ಫೇವ್ರೇಟ್ ಅದು ನಿಮ್ಮ ಮಗ. ನಮ್ಮ ಅಮ್ಮನ ಫೇವ್ರೇಟ್, ನೀವು ಕೊಡ್ಲೇಬೇಕು ಅಂತ ಹೇಳ್ತಾರೆ. ನೋಡಮ್ಮ, ಓ ಮಾವಿನ ಪುಟಾಣಿ. ಇದು ಹೆಸರು ಸಕ್ಕರೆ ಏನ ಹೇಳಿದ್ರು ಅವರು. ಸಕ್ಕರೆ ಬೈಲ್ ಇದೆ. ಸಕ್ಕರೆ ಬೈಲ್ ಅಂತ ಇದೀನಿ ಏನೋ ಹೇಳಿದ್ರು. ಒಟ್ಟ ಅದು ಹೆಸರು ಹೇಳಿದ್ರು. ನಮ್ಮ ಮನೆ ಹತ್ರ ಒಂದು ಮರ ಇತ್ತು. ಬೀಳುವಾಗ ನಾವು ಓಡೋಗೋದು.
ಹೌದು ನಿಂಗೆ ಫೇವ್ರೇಟ್ ಅಲ್ಲ, ಅದು ನೋಡಿದ ತಕ್ಷಣ ಹೇಳಿದೆ ಅಮ್ಮಂಗೆ ನಮ್ಮ ಅಮ್ಮಂಗೆ ಬೇಕು ಅಂತ ಬಂದೆ. ಇದು ಉಪ್ಪು ಖಾರ ಹಾಕೊಂಡು ತಿಂತಾರೆ ಏನು? ನಿಂಬುಳಿ. ನಿಂಬುಳಿ ನಮ್ಮ ಕಡೆ ಹೇಳಿ ನೀನೇ ಹೇಳ ಹೆಸರು. ಇದು ಸ್ಟಾರ್ ಹಣ್ಣು ಅಂತ. ಸ್ಟಾರ್ ಹಣ್ಣು ಅಂತ. ನಿಂಬುಳಿ ಏನು ಬಿಂಬುಳಿ ಅನ್ನೋದು ನಮಗೆ. ನಿಂಬುಳಿ ಬೆಂಬುಳಿ ಅಂತಾರೆ. ಸ್ವಲ್ಪ ಸಣ್ಣ ಬರ್ತಿತ್ತು. ಅದೊಂದ ಇದರಲ್ಲಿ ಇದೆ, ಈ ಕವರಲ್ಲಿ ಇದೆ ನೋಡ್ಬೇಕು. ಇದು ನೋಡಿರ್ತಾರೆ ಅನ್ಸುತ್ತೆ. ನಮ್ ಕ್ಯೂಟಿ ಹೆಂಗ್ ನೋಡ್ತಾವಳೆ ಅಂದ್ರೆ ಇವ್ರು ನನಗೆ ಅಂಟತ್ತೀನಿ ಅಂತ ಹೋಗ್ಬಿಟ್ಟು ಇವರೇ ಬಂದವ್ರೆ. ನನಗೆ ಯಾವ್ದು ಕೊಟ್ಟಿಲ್ವಲ್ಲ, ಕೂಚಿಗೂ ಕೊಡ್ಬೇಕು. ಇದು ಅಡಿಕೆ ಗೊನೆ ಥರ ಇದೆಪ್ಪ. ಹೌದು ಅಮ್ಮ, ಅಡಿಕೆ ಗೊನೆ ಇದ್ದಂಗಿದೆ ಅದು. ಅಯ್ಯೋ ಬೇಬಿ ಕಟ್ಟೆ ಮಾಡಾಕುದ್ಲು ನೋಡಿ ಕವರ್ನ. ಅಮ್ಮ ಇದು ಹೇಳು. ಮುಳ್ಳಂದಿ ಥರ ಇದೆ. ಮುಳ್ಳಂದಿ ಅಂತ ಹೆಸರು ಏನ್ ಗೊತ್ತಾ ಇದು? ರಾಂಬೂತ ಅಂತ. ಇವನಿಗೆ ಸಖತ್ ಇಷ್ಟ ರಾಂಬೂತ ಅಂತ. ಇದು ಅಷ್ಟೇ ನಾನು ಇದೆಲ್ಲ ಬೇಬಿ. ಓಪನ್ ಮಾಡಿ ನೋಡೋಣ. ಒಂದು ಓಪನ್ ಮಾಡಿ. ಇಲ್ಲ ನಾನು. ಇದು ಸ್ವಲ್ಪ ಲಿಚ್ಚಿ ಟೈಪೇನೆ, ಬಟ್ ಅದಕ್ಕಿಂತ ಚೆನ್ನಾಗಿರುತ್ತೆ ಇದು. ನೋಡಿ ಇದು ಹೊಡಿಬೇಕಿದು ಗಟ್ಟಿಯಾಗಿ. ನೋಡಿ ಈ ತರ ಕಟ್ ಮಾಡ್ಬೇಕು. ಇನ್ನ ಓಪನ್ ಆಗಿಲ್ಲ. ಬಂತು ನೋಡು, ಓಪನ್ ಆಯ್ತವ. ಹಂಗೆ ಇದೆ ಲಿಚ್ಚಿ ಥರ. ಲಿಚ್ಚಿ ತರನೇ ಇದೆ. ಜಾಸ್ತಿ ವಾಟರ್ ಅಂಶ ಇರತ್ತಮ್ಮ, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಸ್ತುರೆ. ಇದೆಲ್ಲ ಎಲ್ಲಿ ನೋಡಿದ್ ನೀವೆಲ್ಲ? ಅದೇ ಹೇಳದ್ನಲ್ಲ, ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆನೆ ಹಾಕೊಂಡಿದಾರಮ್ಮ. ಅಲ್ಲ ಮೊದಲೆಲ್ಲ ತಿಂತಿದ್ದಾರೆ. ಮೊದ್ಲು ನಾನು ಇವ್ರ ಅಕ್ಕ ತಿನ್ನೋದನ್ನ ನೋಡ್ಕೊಂಡು ನಾನು ತಿನ್ನೋದು ಈಗಲೇ ನೋಡಿ ನೋಡ್ತೀನಿ. ಅವಳೊಂದ್ಸಲ ಹೇಳಿದ್ದ ಅಲ್ಲೇ ಹಣ್ಣುಗಳು ಅಲ್ಲೇ ಚೆನ್ನಾಗಿರುತ್ತೆ ಅಂತ. ತಿನ್ನಿ ತಿನ್ ಕಚ್ ತಿನ್ನು. ಮಾವಿನ ಥರ ಇದೆ. ಮಾವಿನ ಹಣ್ಣು ಥರ ಇದೆಯಾ? ಸ್ಲಿಪ್ ಡಿಸ್ಕು ಎಲ್ಲ ಆಗುತ್ತೆ ತಾನೆ ನಿಂಗೆ? ಹೌದು ಮಾವಿನ ಬಿಟ್ಟಿನೆಲ್ಲ ಆಗುತ್ತೆ. ಅಮ್ಮ ಆ ಹಣ್ಣು ಎತ್ಕೋ ಅದು ನೋಡೋದು. ಅದು ಡೇಟ್ಸ್ ಹಣ್ಣು ಅಂತಾರ ಬೇಬಿ, ಕಾಯಿ ಅಂತಾರ, ಏನಂತಾರ ಅದಕ್ಕೆಲ್ಲ? ಇದು ಡೇಟ್ಸ್ ಅಂತ. ಇದು ಹೌದು ಡೇಟ್ಸ್. ಇದು ಡೇಟ್ಸ್ ಹೆಂಗಿದೆ? ಅದರ ಮರದಲ್ಲಿ ನೋಡಿದ್ದೆ. ಇದು ಹಣ್ಣಾಗಿ ಕಪ್ಪಾಗುತ್ತೆ. ಅವರು ಇನ್ನೊಂದೇನೋ ಹೇಳಿದ್ರು, ಅದನ್ನ ಕಚ್ಚಿದಾಗ ಹುಳಿ ಏನೋ ಇರುತ್ತಂತ ಅಲ್ವಾ? ಕಚ್ಚಿ ಇದು ಹಣ್ಣು ಮುಗ್ರಿ ಉಳಿರಲ್ಲ, ಇನ್ನೊಂದು ರೆಡ್ ಕಲರ್ ಉಳಿರುತ್ತೆ. ಸ್ವಲ್ಪ ಆಗ್ಬೇಕು ತಾನೆ? ಇಲ್ಲ, ಅದು ಹಂಗೆ ಇರುತ್ತೆ. ಇದನ್ನ ಹಂಗೆ ತಿನ್ನೋದಂತ. ಒಗ್ರು ತರ ಇರುತ್ತೆ. ಫಸ್ಟ್ ಒಗ್ರು ತರ, ಆಮೇಲೆ ಸ್ವಲ್ಪ ಸ್ವೀಟ್ ಆಗುತ್ತೆ ಅದು. ಅದು ಅಮ್ಮ ಅಂತ ತಂದ್ಬಿಟ್ಟಿದ್ರು. ರೀಸನಬಲ್ ಪ್ರೈಸ್ ಅಮ್ಮ. ಇದೆಲ್ಲ ನೋಡಿದ ಕಾಸ್ಟ್ಲಿ ಅಂತ ಅನ್ಸುತ್ತೆ. ತುಂಬಾ ಕಡಿಮೆ. ಆಕ್ಚುಲಿ ನಾವು ಬೇರೆ ಕಡೆ ತಗೊಂಡಿದೀವಲ್ಲ, ಈ ಅಂಗಡಿ ತಗೊಂಡಿಲ್ಲ, ಒಂದೊಂದು ತಗೊಂಡಿದೀವಿ. ಆದ್ರೆ ಬೇರೆ ಅಂಗಡಿಗಳಿಗಿಂತ ಈ ಶಾಪ್ ಅಲ್ಲಿ ಕಡಿಮೆ ರೇಟಿಗೆ ಕೊಡ್ತಾರೆ. ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲಮ್ಮ ಇದು ಹೆಂಗ್ ತಿನ್ನೋದು ಅಂತ. ಆಕ್ಚುಲಿ ಅವ್ರದ್ದು ಓನ್ ಅನ್ಸುತ್ತೆ, ಗೊತ್ತಿಲ್ಲ ನನಗೆ, ಬಟ್ ಹಂಗೆ ತಿನ್ನೋದು. ಕಚ್ತಾ ಇರ್ಬೇಕಂತೆ. ಫಸ್ಟ್ ಹುಳಿ ಅನ್ಸತ್ತಂತೆ, ಆಮೇಲೆ ಹೋಗ್ತಾ ಸ್ವೀಟ್ ಆಗತ್ತಂತೆ. ಹಿಂಗೆ ಓಪನ್ ಮಾಡುತ್ತೆ, ಹಿಂಗೆ ಓಪನ್ ಮಾಡ್ಕೊಂಡು. ಹೌದು ಡೇಟ್ಸೇ ಒಳಗೆ ನೋಡಿ, ಡೇಟ್ಸ್ ಇದ್ ಬೀಜ. ಈಸ್ಲ್ಯಾಂಡ್ ಅಂತ ಕರಿತಿತ್ತು ನಮ್ಮ ಒಂದ್ಸಲ ಇದಕ್ಕೆ. ನನ್ ಕ್ಯೂಟಿನ್ ಕೂರ್ಸೋಣ. ಕ್ಯೂಟಿ ಕೂತ್ಕೊಳ್ಳೆ ನೆಲದಲ್ಲಿ. ಕೂಚು. ಅವ್ರು ಹೇಳಿದ್ರು ಅದೆಲ್ಲ ಚೆನ್ನಾಗಿದೆ. ಆಕ್ಚುಲಿ ಕಷ್ಟ ಸ್ವೀಟ್ ಇರುತ್ತೆ ಅಂತ. ಎಷ್ಟು ಐಟಮ್ಸ್ಗಳು ತಂದಿದೀವಿ ನೋಡಿ. ಏನ ಮಸ್ತುರೆ. ಅವ್ರು ಕಷ್ಟ ಸರ್ರಿ ತಿಂದು ಕೆಚ್ಚು ಬಿಸಾಕಿ. ಅವ್ರು ಹೇಳಿದ್ರು ಕಷ್ಟ ಸ್ವೀಟ್ ಇರುತ್ತೆ ಅಂತ. ಸ್ವೀಟ್ ಇದೆಯಾ? ತಗೊಂಡು ಬೇಕಾ? ಎಲ್ಲಿ? ಫಸ್ಟ್ ಒಂಥರ ರಫ್ ಅನ್ಸುತ್ತೆ. ಹೌದು, ಅವ್ರೇ ಹೇಳ್ದಂಗೆ. ಅಮ್ಮ ಸ್ವೀಟ್ ಇಷ್ಟ ಅಂತ ಎಲ್ಲ ಹಣ್ಣು ಟೇಸ್ಟ್ ಮಾಡ್ಸಿದೀವಿ. ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡೋಗಿ ರೂಮಲ್ಲಿ ಇಟ್ಟು ಬೀಗ ಹಾಕೋದು ಅಷ್ಟೇ ಕೆಲಸ. ಅಲ್ಲಂದ್ರೆ ಇದು ಕೊಡ್ತೀನಿ. ಲಾಕಾ? ಲಾಕ್ ತಗೊಂಡು ಹೋಗಿ. ಒಮ್ಮೆ ಇವನು ಹಂಗೆ ಎಲ್ಲ ಇಟ್ಟು ಬಾಟೆಲ್ಲ ಬೀಗ ಹಾಕಿ ಅವನು ಒಬ್ಬನೇ ತಿನ್ನೋದು ಡಯಟ್ ಅಂದ್ಕೊಂಡು. ಆಮೇಲೆ ಬೆಂಗಳೂರಿಗೆ ಹೋದ. ಅವ್ನು ಬೆಂಗಳೂರಿಂದ ಬರೋವರೆಗೂ ಅದ್ರ ಇಲ್ವೇ ಇಲ್ಲ ನಮಗೆ. ವಾಸನೆ ಬಂದು ಅದು ಎಲ್ಲ ನಮ್ಮಮ್ಮ ಹಳೆ ಸ್ಟೋರಿ ಹೇಳ್ತಾರೆ, ಜಮಾನತ್ ಸ್ಟೋರಿ ಹೇಳ್ತಾರೆ. ಜಮಾನ ಶುರು ನೀವು ಮಾಡಿದ್ದೆ ಹೇಳ್ತಾರೆ. ಓದಮ್ಮ ಬೇಬಿ ಅವ್ನು ರಾಂಬೂತ ಹೊಡ್ಕೊಡೇನೋ ಅಣ್ಣ? ಬೇಕಾ? ಅವ್ನು ಹೊಡ್ಕೊಡು. ನಂಗಿಷ್ಟ ಅದು ಸಖತ್ತಾಗಿ ಮಸ್ತ್ರಿ. ನಂಗೆ ರಾಂಬೂತ, ಕೊಡಲ್ಲ ಅವನು ಹೇಳ್ಬೇಕಂದ್ರೆ. ರಾಂಬೂತ ಲಿಚ್ಚಿ ಇದೆರಡು ನನಗೆ ಸಖತ್ ಇಷ್ಟ ತಿನ್ನಕ್ಕೆ. ಇದು ನಂಗೂ ಕೊಡಲ್ಲ ಫಸ್ಟ್ ಆಫ್ ಆಲ್ ಅವನು. ಹೌದು, ನೀಟಾಗಿ ಕಟ್ ಮಾಡಿಕೊಡು. ಇನ್ನೇನು ಹೇಳ್ತೀವಿ, ಇನ್ನೇನು ಮುಗೀತು, ಈಗ ಹೇಳ್ತೀವಿ ವಿಷಯ ಏನು ಅಂತ. ರಾಂಬೂತ ಚಿನ್ನಿ ಬರೋತ್ತಿಗೆಲ್ಲ ಎತ್ತಿರೋಣ ಅಂತ ಅನಿಸ್ತೀನಿ. ಚಿನ್ನಿ ಎಲ್ಲ ಹೊಡೆದು ಬಾಯಿ ಹಾಕಂತಾಳೆ. ಸಕ್ಕದಾಗಿದೆ ಟೇಸ್ಟ್ ಮಾತ್ರ. ಇದೆಲ್ಲ ಸೀಸನಲ್ ಫ್ರೂಟ್ಸ್ಗಳು ತಿನ್ಬೇಕಿದೆಲ್ಲ. ಹೆಂಗ್ ಗೊತ್ತಾ, ನಮ್ಮ ಅಮ್ಮನ ಕಾಲದಲ್ಲಿ, ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಈ ಥರದ ಹಣ್ಣುಗಳೇ ಇರಲಿಲ್ಲ ಅನ್ಸತ್ತೆ. ಯಾಕಂದ್ರೆ ಇದೆಲ್ಲ ಅವ್ರುಗಳು ನೋಡೇ ಇಲ್ಲ. ಹಂಗೆ ಅದೇ. ಹಳ್ಳಿ ಕಡೆ ಮರದಲ್ಲಿ ಎಂತೆಂತ ಹಣ್ಣು ಬಿಟ್ಟಿದ್ದು ಗೊತ್ತಾ ಬೇಬೆ? ಆಕ್ಚುಲಿ ಇನ್ನೊಂದು ಲಾಸ್ಟ್ ಒಂದು ಹಣ್ಣು ಇದೆ, ಅದೇನದು ಹೆಸರು? ಕಪ್ಪು ಕಲರ್ದು ಓಪನ್ ಮಾಡಿಲ್ಲಲ್ಲ.
ಆ್ಯಪಲ್ ಸ್ಟೀಮ್ ಇವಾಗ ಓಪನ್ ಮಾಡಿ ತೋರಿಸ್ತೀವಿ ತಾಳಿ. ಇಲ್ಲಿ ನೋಡಿ, ಇದು ಆ್ಯಪಲ್ ಸ್ಟೀಮ್ ಏನಿದೆ ನೋಡಿ, ಇದನ್ನು ಓಪನ್ ಮಾಡ್ತೀವಿ. ಚಾಕುನ ತಗೊಬಂದ್ವಿ, ಇವಾಗ ಕಟ್ ಮಾಡ್ತಾವಳು ನೋಡೋಣ. ಎಲ್ಲ ಕೈ ಅದು ಫುಲ್ ಇದೈತೆ. ಅವ್ರು ಹಿಂಗೆ ಕಟ್ ಮಾಡಿದ್ದು ನಾನು ಒಂದ್ಸಲ ನೋಡಿದ್ದೆ. ಅವ್ರು ಈ ಥರ ಕಟ್ ಮಾಡಿ ಮಧ್ಯದಲ್ಲಿ ಕೂತಿರತ್ತದು ಬರುತ್ತೆ ನೋಡಿ. ಈಗ ಹೆಂಗಿದೆ ನೋಡಿ. ಇದನ್ನೀಗ ಟೇಸ್ಟ್ ಮಾಡಬೇಕು. ಇದನ್ನ ನಮ್ಮ ಅಮ್ಮಂಗೆ ಟೇಸ್ಟ್ ಮಾಡ್ಸೋಣ ತಾಳು. ಹಾಂ, ಅದರೊಳಗೂ ಬೀಜ ಇರುತ್ತೆ ಅನ್ಸತ್ತಲ್ವಾ? ಬೀಜ ಅಂಡ್ರೆ ಒಳ್ಳೇದು. ಇದೆ. ಯಾವ ಟೇಸ್ಟ್ ಇದೆ ಅಮ್ಮ? ನನಗೆ ಒಟ್ಲಲ್ಲಿ ಒಂದು ಟೇಸ್ಟ್ ಬಂದಿತ್ತು. ನಿನಗೆ ಯಾವ ಟೇಸ್ಟ್ ಬರುತ್ತೆ ನೋಡಿ. ಚೆನ್ನಾಗಿ ಅಣ್ಣ ಐತೆ. ಬೇಗ ಹೇಳೋ, ನಿಂಗೆ ಯಾವ ಥರ ಟೇಸ್ಟ್ ಫೀಲ್, ನಿಂಗೆ ಯಾವ ಥರ ಟೇಸ್ಟ್ ಫೀಲ್ ಆಗ್ತಿದೆ ಬೇಬೆ? ನಂಗೆ ಬಾಳೆಹಣ್ಣು ಫೀಲ್ ಆಗಿತ್ತು. ನನಗೆ ಬಾಳೆಹಣ್ಣಿದ್ದು ಫೀಲ್. ಹೌದಾ? ಎಲ್ಲಿ ನಂಗೆ ಹಾಕೊಂದು ಪೀಸು ಬಾಯಿಗೆ. ನಿಂಗೆ ಯಾವ್ದಮ್ಮ? ಈ ಅಮ್ಮ ಬಾಯ ಬಿಡ್ತಾ ಇಲ್ಲಪ್ಪ ತಿಂದವರು. ಅವ್ರು ಇನ್ನೊಂದು ಎರಡು ಕೊಡು ಅಂತಾರೆ. ಮರಸೇಬು ಬರುತ್ತಲ್ಲ, ಆ ಟೇಸ್ಟ್ ಇದೆ. ಬೀಜ ಇಲ್ಲ ಇದು. ಇದೆ ಇದೆ. ಇನ್ನೊಂದು ಕೊಡ್ಲಾ ನೋಡ್ತೀರಾ? ನನಗೆ ಈ ಸಲನೂ ಬಾಳೆಹಣ್ಣೆ ಫೀಲು. ಪಚ್ಚ ಬಾಳೆಹಣ್ಣು ಟೇಸ್ಟು. ಮಸ್ತು. ಓಕೆ, ಕೊನೆ ಹಂತಕ್ಕೆ ಬಂದಿದ್ದೀವಿ. ಅಂದರೆ ಈ ವಿಡಿಯೋದು ಕೊನೆ ಹಂತಕ್ಕೆ ಬಂದಿದ್ವಿ. ನಮ್ಮ ಕ್ಯೂಟಿನೂ ಸೇರಿಸ್ಕೊಂಡು ಕೂರಿಸ್ಕೊಂಡಿದ್ದೀವಿ. ಸೊ ನಿಮಗೆ ಕಾಣ್ತಾ ಇಲ್ಲ ಅಷ್ಟೇ, ಅವಳ ಫೇಸ್ ಬ್ಲರ್ ಆಗಿರೋದ್ರಿಂದ ಸೊ ನಿಮಗೆ ಗೊತ್ತಾಗ್ತಿಲ್ಲ. ಸೊ ಇವಾಗ ಫೇಸ್ ರಿವೀಲ್, ನನ್ನ ಗೊಂಬೆ, ನನ್ನ ಮಗಳಿದ್ದು, ನನ್ನ ಕ್ಯೂಟಿದು ಫೇಸ್ ರಿವೀಲ್ ಯಾವಾಗ ಅಂತ ಇವಾಗ ಹೇಳುವಂಥ ಸಮಯ. ಹೇಳ, ನಾನು ಕ್ಯೂಟಿಗೆ ಹೇಳ್ತೀನಿ. ಇಲ್ಲ ಆಯ್ತಾ? ಪ್ರೀತಿಯಿಂದ ಕಣ್ಣು ಕ್ಯೂಟಿ, ಬೇಗ ಹೇಳ. ನಾನು ಹೇಳ್ತಾನೆ ಇವತ್ತು ಮಾಡ್ತೀಯಾ? ಇಲ್ಲ ಈ ವಿಡಿಯೋ ಅಲ್ಲ. ಕ್ಯೂಟಿ, ನಿನ್ನ ಫೇಸ್ ರಿವೀಲ್ ಯಾವಾಗ ಅಂತ ಹೇಳ್ತೀನಿ. ಖುಷಿ ಆಗ್ತಿದೆ ಅವಳಿಗೆ. ನಿನ್ನ ಫೇಸ್ ರಿವೀಲ್ ಏನೋ ಹೇಳ್ತಾವಳೆ. ಬಿಡ್ಬೇಡ ಹತ್ರ. ನಿನ್ನ ಫೇಸ್ ರಿವೀಲ್ ಯಾವಾಗ ಗೊತ್ತಾ ಕ್ಯೂಟಿ? ಆ್ಯಕ್ಚುಲಿ ಈ ವಿಡಿಯೋ ಏನು ಬ್ಲರ್ ಮಾಡಿದ್ದೀನಲ್ಲ ನಿನ್ನ ಫೇಸು ಕ್ಯೂಟಿ, ಸೊ ಇದೇ ಲಾಸ್ಟ್ ವಿಡಿಯೋ ನಿನ್ನ ಫೇಸ್ ಬ್ಲರ್ ಮಾಡ್ತಾ ಇರೋದು. ಅಂದರೆ ನೆಕ್ಸ್ಟ್ ವಿಡಿಯೋ ಅಂದರೆ ನಾಳೆನೆ. ಸೊ ಅಂದರೆ ಬುಧವಾರ. ಸೊ ಬುಧವಾರ ಬಂದು ಅಂದರೆ 10ನೇ ತಾರೀಕು, 10ನೇ ತಾರೀಕು ಬುಧವಾರ. ಸೊ ಅಂದರೆ ನನ್ನ ಮಗಳು ಹುಟ್ಟಿದ್ದು ಬುಧವಾರನೇ ಅಲ್ವಾ? ಸೊ ನಮ್ಮ ಮನೇಲೆಲ್ಲ ಕೇಳಿದಾಗ ಬುಧವಾರ ಒಳ್ಳೆ ದಿನ ಇದೆ, ಅಪ್ಲೋಡ್ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಬುಧವಾರ ಬೆಳಗ್ಗೆ ಕರೆಕ್ಟಾಗಿ 7:15 ಗೊಂಬೆ ಫೇಸ್ ರಿವೀಲ್ ಆಗ್ತಾ ಇದೆ. ಇದೇ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಆಗ್ತಾ ಇರೋದು. ಸೊ ಆ್ಯಕ್ಚುಲಿ ನಾವು ಟು ಬಿ ಫ್ರ್ಯಾಂಕ್ ಹೇಳೋದಾದ್ರೆ ಎರಡಂತೂ ಅನ್ಕೊಂಡಿದೀವಿ. ಏನು ಅಂತಂದರೆ ಫಸ್ಟು ಫೇಸ್ ರಿವೀಲ್ ಆಗ್ತಿರೋದೇ ಯೂಟ್ಯೂಬಲ್ಲಿ ಇವಳ್ದು. ಸೊ ಯಾಕಂದರೆ ನಾವು ಆ ಜಾಗಕ್ಕೆ ಹೋಗಿದ್ದೀವಿ. ಆ ಜಾಗ ಬ್ಲಾಗ್ ಏನು ಮಾಡಿದ್ವಿ, ಆ್ಯಕ್ಚುಲಿ ತುಂಬ ಜನ ಗೆಸ್ ಮಾಡಿದ್ದೀರಾ. ಆ್ಯಕ್ಚುಲಿ ರೈಟ್ ಆನ್ಸರ್ ನಾವು ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ನಾವು ಫೇಸ್ನ ರಿವೀಲ್ ಮಾಡಿರೋದು. ಆ ವಿಡಿಯೋ ಎಲ್ಲ ರೆಡಿ ಇದೆ. ಬುಧವಾರ ಬೆಳಗ್ಗೆ ಕರೆಕ್ಟಾಗಿ 7:15 ಅಪ್ಲೋಡ್ ಆಗುತ್ತೆ. ಇದು ಯೂಟ್ಯೂಬಲ್ಲೇ ಫಸ್ಟು ಫೇಸ್ ರಿವೀಲ್ ಆಗ್ತಾ ಇರೋದು. ಇನ್ಸ್ಟಾಗ್ರಾಮಿಗೋಸ್ಕರನೇ ಸ್ಪೆಷಲ್ ಆಗಿ ಒಂದು ವಿಡಿಯೋ ಶೂಟ್ ಮಾಡಿಸಿದ್ದೀನಿ ಗೊಂಬೆದು. ಸಕ್ಕದಾಗಿ ಬಂದಿದೆ. ಆ ವಿಡಿಯೋ ಬಂದು ಶುಕ್ರವಾರ ಅಪ್ಲೋಡ್ ಆಗ್ತಾ ಇದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಶುಕ್ರವಾರ ಅಪ್ಲೋಡ್ ಆಗ್ತಿದೆ, ಯೂಟ್ಯೂಬಲ್ಲಿ ಬುಧವಾರ ಅಪ್ಲೋಡ್ ಆಗ್ತಾ ಇದೆ. ಸೊ ಇದು ಲಾಸ್ಟ್ ವಿಡಿಯೋ, ಅಂದರೆ ಫೇಸ್ನ ಬ್ಲರ್ ಮಾಡಿ ಅಪ್ಲೋಡ್ ಮಾಡ್ತಿರೋದು ಲಾಸ್ಟ್ ವಿಡಿಯೋ. ಇನ್ನು ಸಾಕಾಯ್ತು ನನಗೆ ಕ್ಯೂಟಿ, ಇನ್ನು ಫೇಸ್ ಬ್ಲರ್ ಎಲ್ಲ ಮಾಡಕ್ ಹೋಗಲ್ಲ. ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನನ್ನ ಮಗಳಿಗೆ ಆಶೀರ್ವಾದ ಮಾಡೋಕ್ಕೆ ರೆಡಿಯಾಗಿ ಅಷ್ಟೇ ನಾನು ಹೇಳೋದು. ಮೇಬಿ ಏನಾದ್ರು ಹೇಳ್ತೀನಿ ನಿಂಗೆ, ಹೆಂಗೆ ನಿಂಗೆ ಸಡನ್ ಆಗಿ ನಾಳೆನೇ ನೆಕ್ಸ್ಟ್ ವಿಡಿಯೋನೇ ಫೇಸ್ ರಿವೀಲ್ ಅಂತ ಸಡನ್ ಆಗಿ ಶಾಕ್ ಅಂದ್ರೆ ಇವ್ನು ಇವಾಗಲೇ ಮಾಡ್ಬಿಡ್ತಾನೆ ಈ ವಿಡಿಯೋದಲ್ಲಿ ಅಂತ ಇತ್ತು. ಇಲ್ಲ ಅಂತ ಅಂದ್ರೆ ಮೋಸ್ಟ್ಲಿ ಒಂದು 2 days ಇರ್ಬೋದು. ಏನಕ್ಕಂತ ಅಂದ್ರೆ ಇವನು ಒಂದು ವಾರ ಇದ್ರೂ ಎಳಿತಾ ಇರ್ತಾನಲ್ಲ, ಹಂಗಾಗಿ ಒಂದು 2 days ಏನಾರು ಇರ್ಬೋದಾ ಅಂತ ನನ್ನ ಮನಸ್ಸಲ್ಲಿತ್ತು. ಸೊ ಫೈನಲಿ ನನ್ನ ಮಗಳದ್ದು ಫೇಸ್ ರಿವೀಲ್ ಆಗ್ತಿದೆ. ನಂಗೆ ಸಖತ್ ಖುಷಿ ಆಗ್ತಿದೆ. ನಾವು ಸಖತ್ ವೆಯ್ಟ್ ಮಾಡ್ತಿದ್ವಿ. ಅವರಿಂದ ವಿಡಿಯೋ ಶೂಟ್ ಎಲ್ಲ ಮಾಡಿಸಿ ಆಮೇಲೆ ಚಾಮುಂಡೇಶ್ವರಿದು ವ್ಲಾಗ್ ಎಲ್ಲ ಮಾಡಿ ಯಾವಾಗ ಮಾಡ್ತಾನೆ ಯಾಕಂದ್ರೆ ಇವ್ನು ಹೇಳ್ದಾಗಲೇ ಆ್ಯಕ್ಚುಲಿ ಮಾಡೋದು, ನಾವು ಹೇಳಿದ್ ಮಾಡಲ್ಲ ಅವನು. ಸೊ ಅವನಿಗೆ ಅನಿಸಿದೆ ಬೇಗ ಮಾಡೋಣ ಅಂತ. ಸೊ ಎಲ್ಲ ರೆಡಿ ಆಗಿದ್ದೀವಿ. ನಂಗೆ ಸಖತ್ ಖುಷಿ ಆಗ್ತಿದೆ. ಕ್ಯೂಟಿ ರೆಡಿ ಆಗೋ ಕ್ಯೂಟಿ, ಹೆಂಗೆ ಓಕೆನಾ? ಆಯ್ತು, ಕರ್ಕೊಂಡು ಹೋಗ್ಬಿಡು. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಅಂದರೆ ನಾಳೆನೇ ಫೇಸ್ ರಿವೀಲ್ ಆಗ್ತಿದೆ. ಬುಧವಾರ 10ನೇ ತಾರೀಕು ಬುಧವಾರ ಬೆಳಗ್ಗೆ 7:15 ನನ್ನ ಸಾಮ್ರಾಟ್ ಶೆಟ್ಟಿ 56 ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಇವಾಗಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ, ಪ್ರೀತಿ ಜಾಸ್ತಿ ತೋರಿಸಿ ಅಷ್ಟೇ ನಾನು ಹೇಳೋದು.
ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ Thank you so ಮಾಡಿ, much. ಸಬ್ಸ್ಕ್ರೈಬ್ ಕಿವಿ ಕಿತ್ತೋತ್ ನಂದು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಟಾಟಾ, ಬಾಯ್ ಬಾಯ್, ಬಾಯ್ ಬಾಯ್ ಹೀರೋಸ್, ಬಾಯ್.